ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಸ್ವಲ್ಪ ಯಾವಾಗಲೂ ಒಳ್ಳೆಯ ವಿಷಯಗಳನ್ನೇ ಮಾತಾಡ್ತಿರ್ತೀವಲ್ವಾ, ಮೂರ್ಖರ ವಿಷಯ ಸ್ವಲ್ಪ ಮಾತಾಡಬೇಕು ಅಂತಂದ್ಬಿಟ್ಟು. ಏನು ಬೆಳಗಾಗಿದ್ದು ಮೂರ್ಖರ ವಿಷಯ ಮಾತಾಡೋದು ಏನು ಅಂತ ಹೇಳಿದ್ರೆ, ಮೂರ್ಖರ ಹತ್ತಿರ ವ್ಯವಹಾರ ಮಾಡುವುದು ಎಷ್ಟು ಸುಲಭ ಎಷ್ಟು ಕಷ್ಟ ಅನ್ನೋದರ ಬಗ್ಗೆ ಸಂಸ್ಕೃತದ ಪ್ರಸಿದ್ಧ ಕವಿ ಒಬ್ಬ ಭರ್ತೃಹರಿ ಅಂತ ಅವನ ಹೆಸರು. ಅವನು ಹೇಳಿರುವಂತಹ ಮಾತನ್ನ ಒಂದನ್ನು ನಾವು ಗಮನಿಸಿಕೊಳ್ಳಬಹುದು. ಲೋಕದಲ್ಲಿ ಎಲ್ಲ ತರಹದ ಜನಗಳು ಇರ್ತಾರೆ, ಆದರೆ ನಾವು ಯಾರ ಹತ್ರ ಏನನ್ನ ನಾವು ಮಾತಾಡ್ತೀವಿ, ಎಂತಹ ವ್ಯವಹಾರವನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ನಿಗಾ ನಮಗಿರಬೇಕು ಅನ್ನೋದನ್ನ ಜ್ಞಾಪಿಸುವಂತಹ ಶ್ಲೋಕ ಇದು. ಈ ಶ್ಲೋಕ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ನೋಡಿ, ಮೊಸಳೆಯ ಬಾಯಲ್ಲಿ ಒಂದು ಮಣಿ, ಅದನ್ನ ಬೇಕಾದ್ರೆ ಹೋಗ್ಬಿಟ್ಟು ಕೈ ಹಾಕ್ಬಿಟ್ಟು ನಾವು ತಗೊಂಬಂದ್ಬಿಡ್ಬೋದಂತೆ. ಅಥವಾ ಎರಡನೇದು, ಸಮುದ್ರವನ್ನ ದಾಟುವಂತಹದ್ದು. ಯಾರು ದೊಡ್ಡ ಸಮುದ್ರವನ್ನ ಈಜ್ಕೊಂಡೋಗಿ ದಾಟ್ಬಿಡಕ್ಕಾಗ್ಬಿಡತ್ತಾ? ಅಂತಹದ್ದನ್ನು ಕೂಡ ಬೇಕಾದ್ರೆ ಮಾಡಾಕ್ಬಿಡ್ಬೋದು ಅಂತಂದ್ಬಿಟ್ಟು. ಮೂರನೇದು, ಹಾವು. ಅದಕ್ಕೆ ತುಂಬಾ ಕೋಪ ಬಂದ್ಬಿಟ್ಟಿದೆ. ಕೋಪ ಬಂದಿರೋ ಹಾವು ಬುಸುಗುಟ್ತಾ ಇರತ್ತೆ, ನಮ್ಮನ್ನ ಕಚ್ಚೋದಿಕ್ಕೆ ಅದು ಸಿದ್ಧವಾಗಿರತ್ತೆ. ಇನ್ನು ವಿಷ ಕಾರುವಂತಹ ಹಾವುಗಳಾಗ್ಬಿಟ್ರೆ ದೂರದಿಂದಲೇ ಅವುಗಳು ವಿಷ ಕಾರಿದ್ರೆ ಕೂಡ ಸಾಕು. ಇದು ಹೆಂಗೆ ಅಂದ್ರೆ, ನೀವು ಅನಿಮಲ್ಸು ಇದರದೆಲ್ಲ ಡಿಸ್ಕವರಿ ಚಾನೆಲ್ ಇದರಲ್ಲೆಲ್ಲ ನೋಡಿರ್ಬೋದು. ನಾಗ ವರ್ಸಸ್ ನಾಗ. ಆ ನಾಗರ ಹಾವು ವಿಷವನ್ನ ಕಾರದ್ರೆ ಅಷ್ಟು ದೂರ ಅದು ಚಿಮ್ಮತ್ತೆಲ್ಲ. ಅಂತಹ ಹಾವನ್ನ ಕಂಡ್ರೆ ಅಷ್ಟು ದೊಡ್ಡ ನಾಗ ಅಂದ್ರೆ ಆನೆ, ಅದು ಕೂಡ ಹೆದರಿಕೊಂಡು ಹಿಂದೆ ಹೋಗುವಂತಹದ್ದು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಅದರ ಒಂದು ಚೂರು ಅದರ ಚರ್ಮಕ್ಕೆ ಹಾರ್ಬಿಟ್ರೆ ಅಲ್ಲಿ ಏನಾದ್ರು ಸೇರ್ಬಿಟ್ಟಂತೂ ಅಂತಹ ಆನೆಯನ್ನೇ ಅದು ಕೊಂದಾಕ್ಬಿಡತ್ತೆ. ಅಷ್ಟು ಪಾಯ್ಸನ್ ಇರುವಂತಹ ಸರ್ಪ ಉಂಟು. ಕವಿ ಹೇಳ್ತಾನೆ, ಹಾಗೆ ಕೋಪಗೊಂಡಿರುವಂತಹ ಹಾವನ್ನ ಕೂಡ ತಲೆಯ ಮೇಲೆ ಹೂ ಮುಡ್ಕೊಳ್ತಾರಲ್ಲ, ಹಿಂದೆ ಎಲ್ಲ ಗಂಡಸರು ಹೂ ಮುಡ್ಕೊಳ್ತಾ ಇದ್ರು. ನಾವು ಬರೀ ಹೆಂಗಸರು ಅಂತಂದ್ಬಿಟ್ಟು ಹೆಂಗಸರು ಮಾತ್ರ ಹೂ ಮುಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇವತ್ತು ಮಾತಾಡ್ತೀವಿ ನಾವು. ಹಾಗೇನಿಲ್ಲ, ಹಿಂದೆ ಗಂಡಸರು ಕೂಡ ದೇವಸ್ಥಾನದಲ್ಲಿ ಭಗವಂತ ಕೊಟ್ಟ ಪ್ರಸಾದ ಅಂತ ಅಂದ್ಬಿಟ್ಟು ಅದನ್ನು ಶಿರಸ್ಸಿನಲ್ಲಿ ಧರಿಸುವಂತಹದ್ದು, ಕಿವಿ ಮೇಲೆ ಇಟ್ಕೊಳ್ಳುವಂತಹದ್ದು ಇದೆಲ್ಲ ಇತ್ತು. ಆದ್ರೆ ಅದೆಲ್ಲ ಇವಾಗ ಮರೆಯಾಗ್ಬಿಟ್ಟಿದೆ. ಮತ್ತು ಒಂಥರ ಗಾದೆ ಮಾತ್ರ ಇದನ್ನೆಲ್ಲನೂ ಅವಮಾನ ಮಾಡೋ ಥರದ್ದೆಲ್ಲ ಬಂದ್ಬಿಟ್ಟಿದೆ. ನಾವೇನು ಕಿವಿ ಮೇಲೆ ಹೂ ಇಟ್ಕೊಂಡ್ಬಿಟ್ಟಿದೀವ ಅಂತಂದ್ಬಿಟ್ಟು ಹೀಗೆಲ್ಲ ಕೇಳೋದೆಲ್ಲ ಬಂದ್ಬಿಟ್ಟಿದೆ. ಇದೆಲ್ಲ ವಾಗ್ ರೂಢಿಗಳು. ನಮ್ಮ ಜೀವನ ಕ್ರಮಗಳಲ್ಲಿ ಏನೋ ವ್ಯತ್ಯಾಸಗಳಾಗೋಗ್ಬಿಟ್ಟಾಗ ಆ ಭಾಷೆ ಕೂಡ ಸ್ವಲ್ಪ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಇರ್ಲಿ, ಅಂತೂ ಇವನು ಹೇಳೋದೇನಂತಂದ್ರೆ, ಕೋಪಗೊಂಡಿರುವಂತಹ ಅಂತಹ ಹಾವನ್ನ ತಲೆಯ ಮೇಲೆ ಹೂವಿನ ಹಾಗೆ ಮುಡ್ಕೊಳ್ಬಹುದು, ಆದ್ರೆ ಈ ಮೂರ್ಖರನ್ನ ಸಂತೋಷ ಪಡಿಸೋದು ಅನ್ನೋದಿಲ್ಲ, ಅದು ಮಾತ್ರ ಆಗದ ಕೆಲಸ ಅಂತಂದ್ಬಿಟ್ಟು. ಅಂದ್ರೆ ಒಂದು ಕೆಲಸ ತುಂಬಾ ಕಷ್ಟ ಅಥವಾ ಇದಾಗಲ್ಲ ಅಂತ ಹೇಳಿದ್ರೆ, ಯಾರಿಗಾರು ಹಂಗೆ ಹೇಳಬೇಕು ಅಂತಂದ್ರೆ ನಾವು ಕಷ್ಟ ಅಂದ್ರೆ ಎಷ್ಟು ಕಷ್ಟ ಅಂತ ಕೇಳಿದ್ರೆ ಅದಕ್ಕೆ ಎಷ್ಟು ಅನ್ನೋದಕ್ಕೆ ಅದಕ್ಕೇನು ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಇದೆಯಾ? ಇವಾಗ ನಾವು ಇಷ್ಟು ಸೆಂಟಿಮೀಟ್ರು ಅಂತನೋ, ಇಷ್ಟು ಇಂಚು ಅಂತನೋ, ಇಷ್ಟು ಮೈಲಿ ಅಂತನೋ ಒಂದು ಲೆಕ್ಕ ಹೇಳ್ತೀವಿ ದೂರ ಅನ್ನೋದಕ್ಕೆ. ಸರಿ, ಹಾಗೇನೆ ಇದನ್ನ ಮೂರ್ಖ ಜನರನ್ನ ಮೆಚ್ಚಿಸೋದಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಅಂದ್ರೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅದಕ್ಕೇನು ಯೂನಿಟ್ ಆಫ್ ಮೆಜರ್ಮೆಂಟ್ ಇದೆಯಾ? ಅದಕ್ಕೆ ನಾವು ಫಿಸಿಕ್ಸ್ ಅಂದ್ರೆ ಶುರು ಮಾಡ್ಬೇಕಾದ್ರೆ ಫಸ್ಟ್ ಚಾಪ್ಟರ್ನೇ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಂತಂದ್ಬಿಟ್ಟು ಲೆಂಗ್ತ್ಗೇನು, ಮಾಸ್ಗೇನು, ವೆಯ್ಟ್ಗೆ, ಟೈಮ್ಗೇನು, ಈ ಥರದ್ದು ಎಲ್ಲಾನು ಲೆಕ್ಕ ಹಾಕ್ಬಿಟ್ಟು ಶುರು ಮಾಡೋದೇ ಹಾಗೆ. ಆದರೆ ಸಾಧಾರಣ ಜನಗಳಿಗೆ ಅದನ್ನು ಹೇಳಿದ್ರೆ, ನೀವು ಒಂದು ವೇಳೆ ಕರೆಕ್ಟ್ ಫಿಗರ್ಸೇ ಎಲ್ಲ ಕೊಟ್ಟಿರಿ ಅಂತ ಇಟ್ಕೊಳ್ಳಿ, ಅದೆಲ್ಲಾನು ಕರೆಕ್ಟಾಗಿ ಮೈಂಡಿಗೆ ಕೂತ್ಕೊಳ್ಳೋದೇ ಇಲ್ಲ. ಇವಾಗ ಯಾರ್ದೋ ಒಬ್ಬ ಪಾಲಿಟಿಷಿಯನ್ ಮನೆಗೆ, ರಾಜಕೀಯ ವ್ಯಕ್ತಿ, ಅವನ ಮನೆಗೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡಿದ್ರು, ಅಲ್ಲಿ 10,500 ಕೋಟಿ ರೂಪಾಯಿ ಸಿಕ್ತು ಅಂತ ಹೇಳಿದ್ರೆ, ಹಂಗಂದ್ರೆ ಏನು ಅಂತಲೇ ನಮ್ಗೆ ಕರೆಕ್ಟಾಗಿ ಇಮ್ಯಾಜಿನೇಷನ್ಗೆ ಬರಲ್ಲ. ಅದು ಎಷ್ಟು ಸೊನ್ನೆಗಳು ಬರುತ್ತೆ ಅಂತ ನಮ್ಗೆ ಹೇಳಕ್ಕೆ ಗೊತ್ತಾಗಲ್ಲ. ಸರಿ, ಎಷ್ಟೋ 1,000, 5,000, 10,000 ಅಂದ್ರೆ ಎಲ್ಲ ಒಂದಿಷ್ಟು ಏನೋ ಒಂದು ಇಮ್ಯಾಜಿನೇಷನ್ಗೆ ಬರುತ್ತೆ ನಮಗೆ. ಅಷ್ಟು ದೊಡ್ಡ ದೊಡ್ಡ ನಂಬರ್ಗಳು ಹೇಳ್ಬಿಟ್ರೆ ಅದು ಏನು ಅಂತಲೇ ಗೊತ್ತಾಗಲ್ಲ ಅನ್ನೋ ಹಂಗೆ ಆಗೋಗ್ಬಿಡುತ್ತೆ. ಹಾಗೇನೆ ಈ ಥರದ್ದಕ್ಕೆಲ್ಲ ಅದಕ್ಕೂ ಕೂಡ ನೀವು ಕರೆಕ್ಟಾಗಿ ಇಷ್ಟು ಅಂತ ಲೆಕ್ಕ ಹೇಳಿದ್ರು ಅದು ಮನಸ್ಸಿಗೆ ಇಂಪ್ರೆಸ್ ಆಗಲ್ಲ.
ಕರೆಕ್ಟಾಗಿ ಲೆಕ್ಕ ಹಾಕಿ ಹೇಳೋದನ್ನ ಮಾನ ಅಂತ ಹೇಳ್ತಾರೆ. ಮಾನ ಅಂತಂದ್ರೆ ಅಳತೆ ಅಂದ್ಬಿಟ್ಟು ಅಂತ. ಕೆಲವು ಸಲ ಆ ಕರೆಕ್ಟ್ ಮಾನದಿಂದಲೇ ಗೊತ್ತಾಗೋದಿಲ್ಲ, ಅದಕ್ಕೆ ಹತ್ರ ಬರುವಂತಹದ್ದನ್ನ ಏನೋ ಒಂದು ಹೇಳಿದ್ರೆ ಹಾ 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 ಇವಾಗ ಗೊತ್ತಾಯ್ತು ಅಂತ ಹೇಳ್ತೀವಿ. ಅದಕ್ಕೆ ಹತ್ರ ಬರುವಂತಹದ್ದು ಯಾವ್ದಿರುತ್ತೋ ಅದನ್ನ ಉಪಮಾನ ಅಂತ ಹೇಳುವಂತಹದ್ದು. ಉಪಮಾನ ಅಂದ್ರೆ ಅದಕ್ಕೆ ಹತ್ತಿರವಿರುವಂತಹ ಮಾನ, ಒಂದು ಅಳತೆ. ಅಂದ್ರೆ ನಮಗೆ ಗೊತ್ತಾಗುವಂತಹ ಒಂದು ಅಳತೆಯನ್ನ ಹೇಳಿದ್ರೆ ಆವಾಗ ಓಹೋ ಈಗೊಂದು ಐಡಿಯಾ ಬಂತು ಅಂತ ಹಂಗಾಗತ್ತೆ. ಹಾಗೆ ಈ ಶ್ಲೋಕದಲ್ಲಿ 3 ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾನೆ. ಪ್ರಸಹ್ಯ ಮಣಿ ಮುದ್ಧರೇತ್ ಮಕರ ವಕ್ತ್ರ ದಂಷ್ಟ್ರಾಂತರಾತ್. ಯಾರ ಕೈಲಾದ್ರೂ ಮೊಸಳೆ ಬಾಯಿಯೊಳಗೆ ಕೈ ಹಾಕೋದಿಕ್ಕೆ ಸಾಧ್ಯವಾ? ಆ ಮೊಸಳೆ ಬಾಯಿಯ ರಚನೆ ಹೇಗಿರುತ್ತೆ ಅಂತ ನೋಡ್ಕೊಂಡ್ರೆ ಭಯ ಆಗತ್ತೆ. ಆ ಬಾಯಿ ಹಿಂಗಿದೆ ಅಂತ ಹೇಳಿದ್ರೆ ಅದರ ಹಲ್ಲುಗಳೆಲ್ಲ ಈ ಕಡೆಗೆ ಹಿಂಗಿದೆ. ಅದ್ರದ್ದು ಒಂದು ವೇಳೆ ಒಂದು ಪ್ರಾಣಿ ಅದರ ಬಾಯಿಯೊಳಗೆ ಹೋಗ್ಬಿಟ್ಟಿರುವಂತಹದ್ದು ನಾ ತಪ್ಸ್ಕೊಂಡ್ಬಿಡ್ತೀನಿ ಅಂತ ಹೊರಟ್ರು ಅದಕ್ಕೆ ಆ ಹಲ್ಲುಗಳೇ ಚುಚ್ಚುತ್ತೆ. ಆದ್ರಿಂದ ಅದನ್ನ ಒಳಮುಖವಾಗಿ ತೆಳ್ಳತ್ತೆ. ಅದನ್ನ ಒಳಗಡೆ ಹೋದದ್ದು ಹೊರಗಡೆ ಬರ್ತೀನಿ ಅನ್ನುವಂತಹ ಆಸೆಯನ್ನೇ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮತ್ತು ಅದಕ್ಕೆ ತಿನ್ನೋದಕ್ಕೆ ತುಂಬಾ ಸುಲಭವಾಗೋ ರೀತಿಯಲ್ಲಿ ಅದರ ದಂಷ್ಟ್ರ ರಚನೆ. ಸಂಸ್ಕೃತದಲ್ಲಿ ದಂಷ್ಟ್ರ ಅಂದ್ರೆ ಹಲ್ಲು ಅಂತ ಅಂದ್ಬಿಟ್ಟು. ಹೀಗೆ ಮೊಸಳೆಯ ಬಾಯಿಂದ ಒಂದು ಮಣಿಯನ್ನ ತೆಗೆಯೋದಿಕ್ಕೆ ಸಾಧ್ಯವೇ? ಅದು ಸಾಧ್ಯವೇ ಇಲ್ಲ ಅಂತ. ಇಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು, ಬೇರೆ ಸ್ವಲ್ಪ ಬೇರೆ ವಿಷಯವಾದ್ರೂ ಅದನ್ನು ಹೇಳಬೇಕು. ಏನಂತ ಹೇಳಿದ್ರೆ ಸಂಸ್ಕೃತದಲ್ಲಿ ನಾವು ಕಾವ್ಯಗಳಲ್ಲಿ ಈ ತರಹ ಮಾತುಗಳನ್ನ ಕೇಳ್ತೀವಿ. ಆದ್ರೆ ಇದೆಲ್ಲ ನಿಜವಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಏನು ಅಂತ ಹೇಳಿದ್ರೆ, ಈ ಮುತ್ತು ಎಲ್ಲೆಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಒಂದು ಹೀಗೆ ಸಮುದ್ರದ ಚಿಪ್ಪಿನಲ್ಲಿ ಕೆಲವು ಸಲ ಮುತ್ತಾಗುವಂತಹದ್ದುಂಟು, ಜಲದ ಒಂದು ಕಣವೇನೆ ಹಂಗಾಗೋದುಂಟು ಅನ್ನುವಂಥ ಮಾತನ್ನ ಕೇಳ್ತೀವಿ. ಅದು ಎಷ್ಟೋ ಹಂಗೆ ಸಿಗುವಂಥದ್ದು ಉಂಟು, ಅದೆಲ್ಲ ಗೊತ್ತಿರುವಂತಹದ್ದೇನೆ. ಅದಲ್ಲದೇನೆ ಇನ್ನೂ 2-3 ಆಕರಗಳನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಆನೆಯ ಕುಂಭಸ್ಥಳದಲ್ಲಿ ಮುತ್ತು ಸಿಗುತ್ತೆ ಅಂತ ಹೇಳುವಂತಹದ್ದು. ಸಂಸ್ಕೃತ ಕವಿಗಳು ವರ್ಣನೆ ಮಾಡುವಂತಹ ಸಿಂಹದ ವರ್ಣನೆ ಅಥವಾ ಕಾಡಿನ ವರ್ಣನೆ ಮಾಡಿದ್ರೆ ಅಲ್ಲಿ ಅನೇಕ ಆನೆಗಳು ಅನೇಕ ಸಿಂಹಗಳು ಇರುತ್ತೆ ಅಂತ ಹೇಳಿದ್ರೆ, ಆ ಸಿಂಹಗಳ ಪರಾಕ್ರಮವನ್ನು ಹೇಳಬೇಕಾದ್ರೆ ಅವುಗಳು ಬಗೆದಂತಹ ಆನೆಗಳ ಕುಂಭಸ್ಥಳಗಳಿಂದ ಬಿದ್ದಂತಹ ಮುತ್ತುಗಳು ಅಲ್ಲಲ್ಲಿ ಚೆಲ್ಲಿದ್ದವು ಅಂತ ಈ ರೀತಿಯಾದ ವರ್ಣನೆಗಳೆಲ್ಲ ಬರುತ್ತೆ. ಅದೇನದು ಆನೆಯ ಕುಂಭಸ್ಥಳದಲ್ಲಿ ಮುತ್ತು ಸಿಗುತ್ತೆಯೇ? ಹಾಗೇನೆ ಮೊಸಳೆಯ ಬಾಯಲ್ಲಿ ಮುತ್ತು ಸಿಗುತ್ತೆ ಅಂತ ಬರುತ್ತೆ. ಇದೇನಿದು ಮೊಸಳೆ ಬಾಯೊಳಗಡೆ ಅದೆಲ್ಲಿಂದ ಬರುತ್ತೆ ಮುತ್ತು? ಅದೇನು ಎಲ್ಲಿಂದ ಹೋಗಿ ತಿನ್ಕೊಂಡ್ ಬಂದಿರತ್ತಾ, ಬಾಯಲ್ಲಿ ಇಟ್ಕೊಂಡಿರತ್ತಾ ಅಂತಂದ್ಬಿಟ್ಟು. ಇದೆರಡಕ್ಕೂ ವಿವರಣೆಯನ್ನ ಶ್ರೀರಂಗ ಮಹಾಗುರುಗಳು ಕೊಟ್ಟಿದ್ದರು. ಏನು ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಹಾಗೇನೆ ನಾಗಮಣಿ ಅಂತ ಹೇಳ್ತೀವಲ್ಲ, ಎಲ್ಲಿ ಸಿಗುತ್ತೆ? ಯಾವ್ದಾದ್ರು ನಮಗೆ ಕಥೆಗಳಲ್ಲಿ ಕೇಳ್ತೀವಿ, ಯಾವ್ದಾದ್ರು ಹಾವಿಗೆ ನಾವು ತಲೆ ಮೇಲೆ ಮಣಿ ಇರೋಂಥದ್ದು ನಾವು ನೋಡ್ತೀವ. ನಾವು ಯಾವ್ದಾದ್ರು ಮಣಿ ಏನಾದ್ರು ಫೆವಿಕಾಲ್ ಹಾಕಿ ಅಂಟಿಸಿರ್ತಾರೆ ಯಾರಾದ್ರೂ. ಅದಕ್ಕೆಲ್ಲ ವಿವರಣೆ ಕೊಟ್ಟಿದ್ರು. ಏನಂತಂದ್ರೆ, ಇದೆಲ್ಲವೂ ಕೂಡ ಅದರದೇ ಒಂದು ಮೂಳೆ. ಆ ಮೂಳೆಯ ಒಂದು ವಿಶೇಷವಾದ ಆಕಾರದಲ್ಲಿ ಮತ್ತು ಹೊಳಪಿನಿಂದ ಕೂಡಿರುವಂತಹ ಒಂದು ಮೂಳೆ ಅದು. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಮಣಿ ಅಂತ ಅಲ್ಲ ಅಂತಂದ್ಬಿಟ್ಟು. ಅಂದ್ರೆ ಅದರ ಶರೀರದ ಒಂದು ಭಾಗವೇ ಅದು ಅನ್ನುವಂತಹ ಒಂದು ಲೆಕ್ಕವನ್ನು ನಾವಿಲ್ಲಿ ಗಮನಿಸಬೇಕು. ಆದ್ರಿಂದ ಅದೆಲ್ಲಾನು ಸುಳ್ಳು, ಇವ್ರು ಏನೇನೋ ನಂಬ್ಕೊಂಡ್ಬಿಟ್ಟಿದ್ರು ಅಂತಂದ್ಬಿಟ್ಟು ಹೀಗೆ ನಮ್ಮ ತಿಳುವಳಿಕೆಯನ್ನೇ ಪ್ರಶ್ನೆ ಮಾಡುವಂತಹವ್ರು ಬೇಕಾಷ್ಟು ಜನ ಇದ್ದಾರೆ. ವಿಶೇಷವಾಗಿ ಪಾಶ್ಚಾತ್ಯರಂತೂ ಇವರು ಬರೀ ಮೂಢನಂಬಿಕೆಗಳಿಂದ ತುಂಬಿರುವಂತಹ ದೇಶ ಅಂತ ಈ ರೀತಿಯಾಗಿ ಮಾಡ್ಕೊಂಡಿರುವಂತಹದ್ದುಂಟು. ಇರಲಿ ಅಂತೂ ಇಲ್ಲಿ ಭರ್ತೃಹರಿ ಹೇಳ್ತಾ ಇರುವಂತಹದ್ದು, ಮೊಸಳೆಯ ಬಾಯೊಳಗಿರುವಂತಹ ಮಣಿ ಅಂತ ಹೇಳಿದ್ರೆ ಯಾವುದೋ ಒಂದು ಅದರ ಹಲ್ಲೆಲ್ಲ ಏನು ಮೂಳೆ ತಾನೆ. ನಮ್ಮ ತಲೆಯಲ್ಲಿ ಹೇಗೆ ಮೂಳೆ ಇದೆಯೋ ಹಾಗೆ ಹಲ್ಲುಗಳು ಒಂದು ರೀತಿ ಮೂಳೆಗಳೇನೆ. ಆದ್ರಿಂದ ಆ ಮೊಸಳೆಯ ಬಾಯೊಳಗಿರುವಂತಹ ಹಲ್ಲುಗಳ ಮಧ್ಯದಲ್ಲಿರುವಂತಹ ಒಂದು ಮಣಿ ಅಂತ ಹೇಳಿದ್ರೆ ಪ್ರಸಹ್ಯ ಮಣಿ ಉದ್ಧರೇ. ಪ್ರಸಹ್ಯ ಅಂದ್ರೆ ಬಲ ಪ್ರಯೋಗ ಮಾಡಿ ಆ ತರಹ ಒಂದು ಮಣಿಯನ್ನು ತೆಗಿಬಹುದು ಅಂತ ಅಂದ್ಬಿಟ್ಟು ಹೇಳಿದ್ದಾನೆ. ಅಂದ್ರೆ ಮೂರ್ಖ ಜನರನ್ನ ಮೆಚ್ಚಿಸುವಂಥದ್ದು ಎಷ್ಟು ಇಂಪಾಸಿಬಲ್ಲು ಅಂತ ಹೇಳೋದಿಕ್ಕೆ ಇನ್ನೊಂದು ಇಂಪಾಸಿಬಲ್ ಆಗಿರೋ ಉದಾಹರಣೆಯನ್ನ ಕೊಟ್ರೆ ನಮಗೆ ಓಹೋ ಅಷ್ಟು ಕಷ್ಟ, ಇದು ಸರಿ ಅರ್ಥವಾಯ್ತು ಅಂತ ಅನ್ಸತ್ತೆ. ಹಾಗೆ ಇಲ್ಲಿ ಹೇಳಿರುವಂತಹದ್ದು, ಮೊಸಳೆಯ ಬಾಯಿಂದ ನಾವು ಮಣಿಯನ್ನಾದರೂ ತೆಗಿಬಹುದು. ಪರಮ ಪ್ರಯತ್ನ ಪಟ್ಟು ಶಕ್ತಿ ಪ್ರಯೋಗ ಮಾಡಿ ನಾವು ಡಾಕ್ಟರ್ ಹತ್ರ ಹೋಗಿ ಹಲ್ಲು ಕೀಳಿಸ್ಕೊಂಡಿದ್ರೆ ನಮಗೆ ಗೊತ್ತಾಗತ್ತೆ ಅದು ಎಷ್ಟು ನೋವನ್ನ ಕೊಡುವಂತಹದ್ದು ಮತ್ತು ಅದು ಎಷ್ಟು ಕಷ್ಟ ಅನ್ನುವಂಥದ್ದು.
ಆ ಡಾಕ್ಟರ್ ಕೀಳ್ಬೇಕಾದ್ರೂ ನಮಗೆ ನೋವು ತಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ಅನಸ್ತೇಷಿಯಾ ಕೊಟ್ಟು ಕಟಿಂಗ್ ಪ್ಲೇಯರ್ ಥರದ್ದು ಇದನ್ನ ಇಟ್ಕೊಂಡು ಅದನ್ನ ಹಿಡಿದು ಎಳೆದು ಜಗ್ಗಿ ಬಗ್ಗಿಸಿ ಅದನ್ನ ಮಾಡೋವಂಥದ್ದು ಏನು ಸುಲಭ ಅಲ್ಲ, ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ಪು ಅನ್ನೋದಕ್ಕೆ ಎಕ್ಸಾಂಪಲ್ ಒಳ್ಳೆಯ ಸ್ನೇಹ, ಅವರಿಬ್ಬರಲ್ಲಿ ತುಂಬ ಗಾಢ ಸ್ನೇಹ ಅಂತ ಹೇಳಿದ್ರೆ ಹೇಗೆ ಅಂತಂದ್ರೆ ದುರ್ಭೇದ್ಯೋ ನಖ ಮಾಂಸವತ್ ಅಂತಂದ್ಬಿಟ್ಟು. ನಮ್ಮ ಕೈಲಿ ಉಗುರಿದೆ, ಅದು ಇಲ್ಲಿ ಮಾಂಸಕ್ಕೆ ಅದು ಅಂಟ್ಕೊಂಡಿದೆ. ಉಗುರು ಬೆಳೀತಾ ಇರುತ್ತೆ, ನಾವು ಕತ್ತರಿಸ್ತಾ ಇರ್ತೀವಿ, ಆದರೆ ಅದರ ಬೇಸ್ ಏನಿರುತ್ತೋ ಅದು ಮಾಂಸಕ್ಕೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಸ್ನೇಹ ಅಂದ್ರೆ ಹಾಗೆ ಅಂತ. ಅಂದ್ರೆ ಏನಾದ್ರು ಉಗುರನ್ನ ಹಿಂಗೆ ಫುಲ್ ಕಿತ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋದ್ರೆ ಅದು ಎಷ್ಟು ನೋವಾಗುತ್ತೆ, ಮಾಂಸ ಅರಚ್ಕೊಳ್ಳತ್ತೆ, ನಮ್ಮ ಶರೀರವೇ ಇದಕ್ಕೆ ಪ್ರತಿಭಟಿಸುತ್ತೆ. ಹಾಗಿರುವಂತಹದ್ದು, ಹಾಗೆ ಅಷ್ಟು ಬಿಗಿಯಾಗಿ ಅಂಟ್ಕೊಂಡಿರುವಂಥದ್ದು. ಹೇಗೆ ಉಗುರು ಅಷ್ಟೇ ಒಂದು ರೀತಿಯಲ್ಲಿ ಮೂಳೆ ಥರದ್ದೇನೆ ಭಾಗ ಅದನ್ನು, ಹಾಗೆ ಹಲ್ಲು ಕೂಡ ಅಷ್ಟು ಬಿಗಿಯಾಗಿ ಅಲ್ಲಿ ಕೂತಿರುವಂತಹದ್ದು. ಅದನ್ನ ಕೀಳಕ್ಕೆ ಯಾರ ಕೈಲೂ ಆಗಲ್ಲ. ಅದನ್ನಾದ್ರೂ ಮಾಡಬಹುದು. ಮೊಸಳೆಯ ಬಾಯೊಳಗಿರುವಂತಹ ಮಣಿಯನ್ನು ಬೇಕಾದ್ರೂ ಕಿತ್ತು ತೆಗೆದು ಬಿಡಬಹುದು ಬಲ ಪ್ರಯೋಗ ಮಾಡಿ. ಆದ್ರೆ ಮೂರ್ಖ ಜನರನ್ನ ಮೆಚ್ಚೋದಿಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಈ ಶ್ಲೋಕ ಹೇಳುತ್ತೆ. ಹಾಗೇನೆ ಸಮುದ್ರ ಸಂತರಣ ಮಾಡುವಂತಹದ್ದು, ಸಮುದ್ರಮಪಿ ಸಂತರೇತಿ, ಅದು ಏನು ಪ್ರಚಲ ಊರ್ಮಿ ಮಾಲಾಕುಲಂ, ಅದರಲ್ಲಿ ಊರ್ಮಿಗಳು, ಊರ್ಮಿ ಅಂದ್ರೆ ಅಲೆ, ಊರ್ಮಿ ಮಾಲೆ ಅಂದ್ರೆ ಒಂದಾದ್ಮೇಲೆ ಬರ್ತಾ ಇರುವಂತಹ ಅಲೆಗಳು, ಅದರಿಂದ ಆಕುಲವಾಗ್ಬಿಟ್ಟಿರುವಂತಹ ಅಂದ್ರೆ ಅಜಿಟೇಟೆಡ್, ಕ್ಷೋಭೆಗೊಂಡಿರುವಂತಹ ಸಮುದ್ರ ಏನಿದೆಯೋ ಅಂಥದ್ದನ್ನು ಕೂಡ ಬೇಕಾದ್ರೆ ದಾಟಬಹುದು. ಹಾಗೆಯೇ ಕೋಪಗೊಂಡಂತಹ ಹಾವನ್ನ ಶಿರಸ್ಸಿನ ಮೇಲೆ ಬೇಕಾದ್ರೆ ಧರಿಸಬಹುದು. ಆದರೆ ನತು ಪ್ರತಿನಿವಿಷ್ಟ ಮೂರ್ಖ ಜನಚಿತ್ತ ಮಾರಾದೆಯೇ ಅಂತಂದ್ರೆ ಹಠಮಾರಿಯಾಗಿರುವಂತಹ, ಪ್ರತಿನಿವಿಷ್ಟ ಚಿತ್ತ ಅಂತಂದ್ರೆ ಹಠಮಾರಿಯಾಗಿರುವಂತಹ ಮೂರ್ಖನನ್ನ ಸಂತೋಷ ಪಡಿಸೋದಿಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು. ಇದೆಲ್ಲಾನು ಯಾವಾಗ ಈ ಸಮಸ್ಯೆಗಳು ಬರುತ್ತೆ ಅಂತಂದ್ರೆ, ನಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬರು ಮೂರ್ಖರಿದ್ದರೆ, ಅಥವಾ ನಾವು ಕೆಲಸ ಮಾಡುವಂತಹ ಆಫೀಸ್ನಲ್ಲಿ ನಮಗಿಂತಲೂ ಮೇಲಧಿಕಾರಿಗಳೋ ಸಹೋದ್ಯೋಗಿಗಳೋ ಈ ಥರದ ಮೂರ್ಖರಾಗಿರುವಂಥವ್ರಿದ್ರೆ ಅವರನ್ನ ತುಂಬ ಸುಲಭವಾಗಿ ಅದನ್ನ ಹ್ಯಾಂಡಲ್ ಮಾಡೋಕೆ ಆಗೋದಿಲ್ಲ ಅಂತ. ಮೂರ್ಖಂ ಛಂದಾನುರೋಧೇನ ಅಂತ ಕೆಲವು ಸಲ ಅವ್ರ ಪಾಡಿಗೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕಾಗುತ್ತೆ. ನಾವು ಬೇರೆ ಕ್ರಮಗಳನ್ನ ನಾವು ತಗೊಳ್ಬೇಕಾಗುತ್ತೆ. ಅಂದರೆ ಪ್ರಪಂಚದಲ್ಲಿ ಮೂರ್ಖ ಜನರನ್ನ ಅವ್ರನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ, ಮತ್ತು ಅದಕ್ಕೆ ಬೇಕಾದ ನಮಗೆ ಬೇಕಾದಂತಹ ಸಿದ್ಧತೆಗಳನ್ನ ಬೇರೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಜ್ಞಾಪಸಕ್ಕೋಸ್ಕರವಾಗಿ ಭರ್ತೃಹರಿ ಅವನ ನೀತಿ ಶತಕದಲ್ಲಿ ಮೊದಲನೇ ಚಾಪ್ಟರ್ನೇ ಮೂರ್ಖ ಪದ್ಧತಿ ಅಂತ ಮೂರ್ಖರನ್ನು ಕುರಿತಾಗಿ ಒಂದು 10 ಶ್ಲೋಕಗಳನ್ನ ಮಾಡಿದ್ದಾನೆ. ಅದರಲ್ಲಿ ಇದು 2ನೆಯ ಶ್ಲೋಕ. ಇಂತಹ ಶ್ಲೋಕಗಳಿಂದ ನಮಗೆ ಜೀವನದಲ್ಲಿ ಬೇಕಾದ ಎಚ್ಚರ ಸಿಗೋದಿಕ್ಕೆ ಅನುಕೂಲವಾಗುತ್ತೆ ಅಲ್ಲವೇ? ನಮಸ್ಕಾರ.